ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 12ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಬೇಕೆಂಬುದು ತಿಳಿಯದು. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಯೆಹೋಷಾಫಾಟನು ಏನೆಂದು ಪ್ರಾರ್ಥಿಸುವವನಾಗಿದ್ದಾನೆ, ಕರ್ತನೆ, ಈ ಮಹಾ ಸಮೂಹದ ಮುಂದೆ ನಿಂತು ಹೋರಾಡುವುದಕ್ಕೆ ನನಗೆ ಬಲವಿಲ್ಲ. ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಆದುದರಿಂದ ನನ್ನ ಕಣ್ಣುಗಳನ್ನು ಕಡೆಗೆ ಎತ್ತಿದ್ದೇನೆ ಎಂದು ಇಲ್ಲಿ ಯೆಹೋಷಾಫಾಟನು ಪ್ರಾರ್ಥಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಅರಸನಾಗಿರುವಂತಹ ಯೆಹೋಷಾಫಾಟನು ಹೇಳ್ತಾ ಇದ್ದಾನೆ ದೇವರನ್ನು ನೋಡಿ, ಕರ್ತನೆ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ ಸ್ವಾಮಿ, ನಾನು ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಎಂದು ಅರಸನಾಗಿರುವ ಯೆಹೋಷಾಫಾಟನು ಹೇಳುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ನಮ್ಮ ಕಣ್ಣುಗಳನ್ನ ಕರ್ತನ ಕಡೆಗೆ ಎತ್ತಬೇಕು. ಕರ್ತನೆ, ನನ್ನ ಕಣ್ಣುಗಳನ್ನ ನಿನ್ನ ಕಡೆ ತಿರುಗಿಸಿದ್ದೇನೆ ಸ್ವಾಮಿ, ನನ್ನ ಸಹಾಯವು ನಿನ್ನಿಂದಲೇ ಬರುವುದು ಎಂದು ನನ್ನ ಕಣ್ಣುಗಳನ್ನು ನಿನ್ನ ಕಡೆ ತಿರುಗಿಸಿದ್ದೇನೆ ದೇವರು ಎಂದು ಕರ್ತನ ಕಡೆಗೆ ನಮ್ಮ ಕಣ್ಣುಗಳನ್ನು ತಿರುಗಿಸಬೇಕು. ಆಗ ದೇವರ ಸಹಾಯವು ನಮ್ಮ ಮೇಲೆ ತಿಳಿದು ಬರುವಂತದ್ದಾಗಿದೆ. ಹೇಗೆ ದೇವರು ಯೆಹೋಷಾಫಾಟನಿಗೆ ಒಂದು ದೊಡ್ಡ ಜಯವನ್ನು ಕೊಂಡು ಬಂದಿದ್ದಾರೋ, ಅದೇ ರೀತಿಯಾಗಿ ನಮ್ಮ ಕಣ್ಣುಗಳನ್ನು ಕರ್ತನ ಕಡೆಗೆ ನಾವು ಎತ್ತುವಾಗ ಕರ್ತನು ನಮ್ಮ ಜೀವಿತಗಳಲ್ಲಿ ಒಂದು ಹೊಸ ಕಾರ್ಯವನ್ನು ಮಾಡಿದ್ದಾನೆ, ದೊಡ್ಡ ಜಯವನ್ನು ಕೊಂಡು ಬರುವವನಾಗಿದ್ದಾನೆ. ಅನೇಕ ಸಮಯಗಳಲ್ಲಿ ಅನೇಕರ ಮುಂದೆ ನಾವು ನಿಂತುಕೊಳ್ಳುವುದಕ್ಕೆ ನಾವು ಭಯಪಡ್ತೇವೆ, ನಡಗಿ ಹೋಗ್ತೇವೆ, ಅವಮಾನದಿಂದ ತಪ್ಪಿಸಲ್ಪಟ್ಟಿರ್ತೇವೆ. ಆದರೆ ದೇವರು ಹೇಗೆ ಯೆಹೋಷಾಫಾಟನನ್ನು ದೊಡ್ಡ ಮಹಾಸಮೂಹದ ಮುಂದೆ ಧೈರ್ಯವಾಗಿ ನಿಲ್ಲಿಸಿದ್ದಾರೋ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಭಯಪಡುವಂತಹ ಪರಿಸ್ಥಿತಿಗಳಲ್ಲಿ, ಭಯಪಡುವಂತಹ ಸ್ಥಳಗಳಲ್ಲಿ ಕರ್ತನು ನಮ್ಮನ್ನು ಧೈರ್ಯವಾಗಿ ನಿಲ್ಲಿಸುವವನಾಗಿದ್ದಾನೆ. ಹೇಗೆ ದೇವರು ಯೆಹೋಷಾಫಾಟನಿಗೆ ಸಹಾಯವನ್ನು ಮಾಡಿದ್ದಾರೋ, ಹೇಗೆ ದೇವರು ಇಸ್ರಾಯೇಲರಿಗೆ ಸಹಾಯವನ್ನು ಮಾಡಿದ್ದಾರೋ, ಅದೇ ರೀತಿಯಾಗಿ ನಮ್ಮ ಕಣ್ಣುಗಳನ್ನು ಕರ್ತನ ಕಡೆಗೆ ಎತ್ತುವಾಗ ಕರ್ತನು ನಮಗೆ ಸಹಾಯವನ್ನು ಮಾಡುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನ, ನಿಮಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಹೊಸಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸುವುದೇನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ಕ್ರಿಯೆಯನ್ನು ಮಾಡಿ ಅಪ್ಪ ಅವರ ಕಣ್ಣುಗಳನ್ನು ಕಡೆ ತಿರುಗಿಸುವಾಗ ನೀವು ಸಹಾಯ ಮಾಡುವುದಕ್ಕೆ ಸ್ತೋತ್ರ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.